ಓಕೆ, ನಮಸ್ಕಾರ ಸ್ನೇಹಿತರೆ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ ಫಾರೆಕ್ಸ್ ಕನ್ನಡ. ಬೆಳಿಗ್ಗೆ ನಾನು ಆಫೀಸ್ ಹೋಗ್ತಾ ಇದ್ದೀನಿ ಇವತ್ತು. ಆಮೇಲೆ ಕಿರಣ್ ಅವರು ಇವತ್ತು ಬೆಳಿಗ್ಗೆ ಏರ್ಪೋರ್ಟ್ಗೆ ಹೋಗ್ಬಿಡ್ತಾರೆ ಸೀದಾ ಅಂತ ಹೋಗ್ತೀನಿ. ಬಂದು 27ನೇ ದಿನ ಇದು. ನಿನ್ನೆ ಮೊನ್ನೆ ಬಂದಂಗಿದೆ ಅಲ್ವಾ. ಆಮೇಲೆ ಅಲ್ಲಿ ನೀವು ಅನುಭವ ಹೇಳ್ಬೇಕು ನನಗೆ, ಜಪಾನ್ ಅನುಭವ. ಜಪಾನ್ದು ಇಲ್ಲಿಂದ ಹೊರಡ್ಬೇಕಾದ್ರೆ ಒಂದ್ ಸ್ವಲ್ಪ ಭಯನೇ ಇತ್ತು. ಹೆಂಗೋ ಏನೋ ಎತ್ತೋ. ಆಮೇಲೆ ಜನ ಸಂಪರ್ಕನೇ ಇರ್ಲಿಲ್ವಲ್ಲ ಇಲ್ಲಿ ಬಿಫೋರ್ 20 ದಿನ ಹಿಂದೆ ಬಂದಾಗ. ಓಕೆ, ಬಟ್ ಆದ್ರೆ ಒನ್ಸ್ ಇಲ್ಲಿಂದ ಮುಂದಕ್ಕೆ ಹೋದ್ಮೇಲೆ ಗೊತ್ತಾಯ್ತು, ಓಕೆ, ಓ ದಿಸ್ ಇಸ್ ಜಪಾನ್ ಅಂತ. ಮೇನ್ ಜನ ಸರ್, ಯಾವ್ದಾದ್ರು ಒಂದ್ ದೇಶದಲ್ಲಿ ನಮ್ಮನ್ನ ಒಬ್ರು ಕ್ಲೀನ್ ಆಗಿ ವೆಲ್ಕಮ್ ಮಾಡ್ಕೊಂಡ್ಬಿಟ್ರೆ, ವೆಲ್ಕಮ್ ಇನ್ ದ ಸೆನ್ಸ್ ಏನ್ VIP ಟ್ರೀಟ್ಮೆಂಟ್ ಅಲ್ಲ, ಆ ದೇಶದ ಜನ ಖುಷಿಯಾಗಿ ಮಾತಾಡಿಸ್ತಾರೆ ಗೊತ್ತಾ, ಅದು ನಮ್ ಟ್ರಿಪ್ ನ ಎನ್ಹಾನ್ಸ್ ಮಾಡ್ಬಿಡುತ್ತೆ. ಎಕ್ಸಾಂಪಲ್ ನಿಮ್ಗೆ ಫೀಲ್ ಆಗಿರ್ಬೋದು, ಯಾರು ಒಬ್ರು ನಾವು ಕ್ಯಾಮ್ರಾ ಮಾಡ್ತಾ ಇರ್ಬೇಕು, ಕ್ಯಾಮ್ರಾ ಸ್ಟಾಪ್ ಮಾಡು ಅಂತದ್ದೇ ಮೂಡ್ ಅಪ್ಸೆಟ್ ಆಗ್ಬಿಡುತ್ತೆ. ಒಂದ್ ನಿಮಿಷ ಕಿರಣ್, ಅದು ಟೀ ಕುಡಿತಾರದ ಬಿಸಿ ಬಿಸಿ ಹಾಕಿ ಸರ್. ಆಯ್ತು, ಅದೇ ಟೀ ಮಾಡ್ತಾ ಇದ್ದೀನಿ. ಆಮೇಲೆ ಏನಾಯ್ತು, ಕ್ಯಾಮ್ರಾದ ಏನಾಯ್ತು? ಅಲ್ಲಲ್ಲ, ಇನ್ ಕೇಸ್ ಯಾರಾದ್ರೂ ಕ್ಯಾಮ್ರಾ ಆಫ್ ಮಾಡು ಅಂತಂದ್ರೆ ಮೂಡ್ ಅಪ್ಸೆಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಒಬ್ಬ ಟ್ಯಾಕ್ಸಿ ಡ್ರೈವರ್ ನಮ್ಮ ಹತ್ರ ಕರೆಕ್ಟ್ ಆಗಿ ಮಾತಾಡ್ಲಿಲ್ಲ, ಅವನೊಂಥರ ನಮ್ಮನ್ನ ವಲ್ಗರ್ ಆಗಿ ಟ್ರೀಟ್ ಮಾಡ್ದ ಅಂತಂದ್ರೆ ಬೇಜಾರಾಗ್ಬಿಡುತ್ತೆ. ನಮ್ಗೆ ಆ ದೇಶದ ಮೇಲೆ ಇಂಪ್ರೆಷನ್ ಬೇರೆ ತರ ಕ್ರಿಯೇಟ್ ಆಗುತ್ತೆ. ಓಕೆ, ಇಲ್ಲಿ ಆಗ್ಲಿಲ್ಲ. ಆಮೇಲೆ ಈಗ ನೀವು ಒಂದು ತಿಂಗಳಲ್ಲಿ ಜಪಾನ್ ಸೌತ್, ಎಕ್ಸ್ಟ್ರೀಮ್ ಸೌತ್ ಇಂದ ಈಗ ನಾರ್ತ್ ಅಂದ್ರೆ ಈ ಜಪಾನ್ ಕಂಟ್ರಿ ಏನಿದೆ, ನಮ್ದು ಕೇರಳದಿಂದ ಇಟ್ಕೊಂಡು ನಮ್ದು ಕರಾವಳಿ ಪ್ರದೇಶ ಗೋವಾ, ಅಷ್ಟು ಸೈಜ್ ಇದೆನಾ? ಸೊ ನೀವು ಕೇರಳದಿಂದ ಇಟ್ಕೊಂಡು ಗೋವಾ ಹತ್ರ ಹೋದಂಗೆ. ಆದ್ರೆ ನೀವು ನನ್ಗೆ ಇದನ್ನೇ ಹೇಳಿದ್ರಿ ಆಕ್ಚುಲಿ ನಾನು ಬರ್ಬೇಕಾದ್ರೆ, ಇಲ್ಲ ಕಿರಣ್ ಅಷ್ಟೇನ್ ದೊಡ್ಡದಿಲ್ಲ, ನಿಮ್ಗೆ ಕೇರಳದಷ್ಟು ಇರ್ಬೋದು ಅಂತ ನೀವು ಅಂದಿದ್ರಿ. ಬಟ್ ಈಗ ನಾನು ಹೇಳ್ತೀನಿ ಸರ್, ಅದು ಸುಳ್ಳು. ದೊಡ್ಡದಿದೆ ಕಂಟ್ರಿ ಅಲ್ಲ, ಕಂಟ್ರಿ ಸಿಕ್ಕಾಪಟ್ಟೆ ದೊಡ್ಡದಿದೆ. ಒಂದು ತಿಂಗಳು ಸಾಲದೇ ಇಲ್ಲ ಓಡಾಡಕ್ಕೆ. ನಾನು ಹಿಂಗೆ ಬಿಡುವ 1 ತಿಂಗಳು ಇದೆಯಲ್ಲ ಅನ್ಬಿಟ್ಟೆ ಅಲ್ವಾ ಸರ್ ಆರಾಮಾಗಿದ್ದಿಲ್ಲಿ. ಆಮೇಲೆ ಇಲ್ಲಿಂದ ಹೋದ್ಮೇಲೆ ಪ್ಲಾನ್ ಮಾಡ್ಬೇಕಾದ್ರೆ ಗೊತ್ತಾಯ್ತು, ಇದಾಗಲ್ಲ ಇದು ಕೆಲಸ. ಅಲ್ಲ, ಬುಲೆಟ್ ಟ್ರೈನ್ ಇಟ್ಕೊಂಡು ಆಗ್ಲಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್. ಸಿಕ್ಕಾಪಟ್ಟೆ ದೊಡ್ಡದಿದೆ. ಆಮೇಲೆ ಪ್ಲೇಸ್ಗಳು ಹೆವಿ ಇದೆ, ನೋಡೋದಂತ ಪ್ಲೇಸ್ಗಳನ್ನ ಸಿಕ್ಕಾಪಟ್ಟೆ ಪ್ಲೇಸ್ಗಳಿದೆ, ಕ್ರೇಜಿ. ಅಲ್ಲ, ಈಗ ನೋಡಿ ನೀವು ತುಂಬಾ ದೇಶಗಳನ್ನ ಅಡ್ಡಾಡಿದ್ದೀರಾ. ಬೆಂಗಳೂರಿಂದ ಲಂಡನ್ ಬೈಕಲ್ಲಿ ಹೋಗಿದ್ದೀರಾ, ಅದೇ ದೊಡ್ಡ ಸಾಹಸ ಅದು. ಓಕೆ, ಆಮೇಲೆ ಬೆಂಗಳೂರಿಂದ ಲಂಡನ್ಗೆ ಹೋಗ್ಬೇಕಾದ್ರೆ ಸುಮಾರು ಕಂಟ್ರೀಸ್ ಹೋಗಿದ್ದೀರಾ. ನೇಪಾಳ, ಚೈನಾ, ಕಜಕಿಸ್ತಾನ್, ರಷ್ಯಾ ಎಲ್ಲ ಹೋಗಿದ್ದೀರಾ. ಆಮೇಲೆ ಚೈನಾಗೂ ಬಂದಿದ್ದೀರಾ. ಆಮೇಲೆ ಅದೆಲ್ಲ ಕಂಪೇರ್ ಮಾಡಿದ್ರೆ ಜಪಾನ್ ಹೇಗೆ ಅನಿಸ್ತಾ ಇದೆ ನಿಮಗೆ ಅಂತ? ಜಪಾನ್ ಏನನ್ನಿಸ್ತು ಅಂತಂದ್ರೆ, ಒಂದ್ ಸ್ವಲ್ಪ ಎಮೋಷನಲ್ ಆಗಿ ಟಚ್ ಮಾಡುತ್ತೆ ಆಕ್ಚುಲಿ ಹಾರ್ಟ್ ನ. ಹೆಂಗೆ ಅಂತಂದ್ರೆ, ಒಂದ್ ಕಾಲದಲ್ಲಿ ಇವರು ಯುದ್ಧ ಅಂತಂದ್ರೆ ಯುದ್ಧ ಪ್ರಿಯರು ಇವರು. ಓಕೆ, ಯಾವಾಗ 18ನೇ ಶತಮಾನ ಅವಾಗೆಲ್ಲ ಇವ್ರಿಗೆ ಯುದ್ಧ ಅಂದ್ರೆ ಪ್ರಾಣ. ಓಕೆ, ಒಂದು ಶುಗರ್ ನಿಮಗೆ ಅಳತೆ ಇಲ್ಲ ಕಿರಣ ಅಂತಾರೆ, ಇನ್ನೂ ವ್ಯವಸ್ಥೆ ಇನ್ನೂ ಫುಲ್ ಸೆಟ್ ಆಗಿಲ್ಲ. ನಾನು ಬಂದು ಬರೀ 3 ತಿಂಗಳಾಯ್ತು, ನಾನು ಫುಲ್ ಸೆಟ್ ಆಗಿಲ್ಲ. ಅಂದರೆ ಕುಕ್ಕಿಂಗ್ ಎಲ್ಲ ನಾನು ಫುಲ್ ಫ್ಲೆಜ್ ಆಗಿನ ಸೆಟ್ ಆಗಿಲ್ಲ. ಎಲ್ಲ ಗೌರಿ ಬಂದ ಮೇಲೆ ಅದೆಲ್ಲ ಆಗೋದು. ಇನ್ನೊಂದು ತಿಂಗಳಲ್ಲಿ ಆಗಿರುತ್ತೆ. ಬರ್ಬೇಕಾದ್ರೆ ಎಲ್ಲ ಇಲ್ಲೇ ಇರುತ್ತೆ. ಸಾರಿ, ಅದು ಮತ್ತೆ ಏನೋ ಹೇಳ್ತಾ ಇದ್ರಲ್ಲ, ಏನು ಹೇಳ್ತಿದ್ದೆ, ಅದೇ ಇದು ಒಂದು ಅದೇ ಯುದ್ಧ ಪ್ರಿಯರ್ ಇದ್ರು. ಬಟ್ ಆಮೇಲೆ ಇವರು ಮನಸ್ಥಿತಿ ಚೇಂಜ್ ಮಾಡ್ಕೊಂಡಿದ್ದಾರೆ ಗೊತ್ತಾ. ಒಂದು ಯುದ್ಧ ಆದ್ಮೇಲೆ, ವರ್ಲ್ಡ್ ವಾರ್ ಆದ್ಮೇಲೆ ಇವರು ಮನಸ್ಥಿತಿ ಚೇಂಜ್ ಮಾಡ್ಕೊಂಡು, ನಾನ್ ಏನ್ ಕಲಿತಾ ಇದ್ದೀನಿ ಅಂತಂದ್ರೆ, ಈಗ ನೀವು ಕೇಳಿದ್ರಲ್ಲ ಬೇರೆ ದೇಶಗಳಿಗಿಂತ ಏನ್ ಡಿಫ್ರೆಂಟ್ ಅಂತ. ಮೇ ಬಿ ನಾನು ಬೇರೆ ದೇಶದ, ಈಗ ಚೈನಾ ಬಂದಾಗ ನಾನು ಅಷ್ಟು ಇತಿಹಾಸನ ಫೋಕಸ್ ಮಾಡಿರ್ಲಿಲ್ವೇನೋ, ಬಟ್ ಈ ದೇಶದ ಇತಿಹಾಸ ಫೋಕಸ್ ಮಾಡಿದೆ. ಯಾಕೆ ಅಂತಂದ್ರೆ, ನಾವು ಚಿಕ್ಕ ವಯಸ್ಸಿಂದ ಕೇಳಿದೀವಿ ಹಿರೋಶಿಮಾ ನಾಗಸಾಕಿ ಮೇಲೆ ಸಮಾಜ ವಿಜ್ಞಾನ 9ನೇ ಕ್ಲಾಸ್ ಓದಿದ್ದು. ನನ್ಗೆ ಅಲ್ಲಿ ಓದ್ಬೇಕಾದ್ರೆ ಏನೋ ಮಾರ್ಕ್ಸ್ಗೆ ಅಂತ ಓದ್ಕೊತಾ ಇದ್ವಿ. ಇವತ್ತು ಆ ಪ್ಲೇಸ್ಗಳನ್ನ ಬಂದು, ಆ ಬಾಂಬ್ ಹಾಕಿದ ಜಾಗ, ಹೈಪೋ ಸೆಂಟರ್ಗಳಿಗೆ ಹೋಗ್ತೀನಿ, ಆ ಬಾಂಬ್ ಬಿದ್ದ ಜಾಗ ನೋಡಿದಾಗ ಲೈಕ್ ಏನೋ ಒಂಥರ ಡಿಫ್ರೆಂಟ್ ಫೀಲ್. ಅದು ನನ್ ಕನೆಕ್ಟ್ ಆಗ್ತಾ ಇದೆ, ಈ ದೇಶ ನನ್ ಕನೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ನಾನು ಬಿಫೋರ್ ನಾನು ಕೇಳಿರೋ ಸ್ಟೋರಿಗಳೆಲ್ಲ. ಸೊ ಇದ್ರ ಮೇಲೆ ಏನಾಯ್ತು ಅಂತಂದ್ರೆ, ಒಂದ್ ಪಾಠ ಕಲ್ತ್ಕೋತಾ ಇದ್ದೀನಿ ನಾನು. ಸೊ ಒಬಿಡಿಯಂಟ್ ಆಗಿರ್ಬೇಕು. ಯಾರು ಅಂದ್ರು ನಮ್ಗೆ ಹೊಡೆದ್ರು ನಾವು ಅವ್ರಿಗೆ ಬೈಬಾರ್ದು. ಇದ್ರಿಂದ ಗೆಲ್ಬಹುದು ಅಂತ. ಇವ್ರು ಗೆದ್ದಿದಾರೆ, ಈಗ ಇಡೀ ಜಗತ್ತನ್ನ ಇವ್ರು ಗೆದ್ದಿರೋದು. ಈಗ ಯುದ್ಧದಲ್ಲಿ ಸೋತಿರ್ಬೋದು, ವರ್ಲ್ಡ್ ವಾರ್ ಅಲ್ಲಿ ಸೋತಿರ್ಬೋದು, ಆದ್ರೆ ರಿಯಲ್ ಲೈಫ್ ಅಲ್ಲಿ ಇವ್ರು ಗೆದ್ದಿದ್ದಾರೆ. ಇಂಡಸ್ಟ್ರಿಯಲೈಸೇಷನ್, ಎಜುಕೇಶನ್, ಶಿಸ್ತು, ಡಿಸಿಪ್ಲಿನ್. ಇವ್ರಿಗೆ ಇನ್ನೊಂದು ಏನಂದ್ರೆ, ಫುಲ್ ಸ್ಕೂಲಲ್ಲಿ ಅದೇ ಟ್ರೈನಿಂಗ್ ಅಂತೆ ಇವ್ರಿಗೆ, ಬರೀ ಡಿಸಿಪ್ಲಿನ್ ಅಂತೆ. ಕರೆಕ್ಟ್. ಹೆಂಗ್ ಒಂದು ದೇಶನ ಕ್ಲೀನ್ ಇಟ್ಕೋಬೇಕು, ದೇಶನ ನನ್ನ ಮನೆ ತರ ಇಟ್ಕೋಬೇಕು. ಈಗ ನಮ್ದಲ್ಲಿ ಹೆಂಗಂದ್ರೆ, ನಮ್ಮ ಮನೆ ಅಂಗಳು ಹಾಕ್ಬಿಟ್ಟು ಪಕ್ಕದಲ್ಲಿ ಹಾಕಿ ಅಲ್ಲಿ ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ.
ಇವ್ರದಂಗೆ ಇಲ್ಲ, ಇವ್ರು ಫುಲ್ ಕ್ಲೀನು. ಆಮೇಲೆ ಯಾರು ಇವ್ರಿಗೆ ಬಾಂಬ್ ಹಾಕ್ತಾರ ಗೊತ್ತಾ ಸರ್? ಬಾಂಬ್ ಹಾಕಿದಾಗ ನಾನು ನಾಗಸಾಕಿಗೆ ಹೋದಾಗ ನಾಗಸಾಕಿ ಇಷ್ಟು ದಿನ ತಿಳ್ಕೊಂಡಿದ್ದೇನು ಅಂದ್ರೆ, ನಾಗಸಾಕಿಗೆ ಬಾಂಬ್ ಹಾಕಿದ ಮೇಲೆ ಜಪಾನ್ ಅಲ್ಲಿ ಒಂದು ಆದೇಶ ಹೊರಡಿಸ್ತಾರೆ. ಈಗ ಬಾಂಬ್ ಹಾಕಿರೋ 2 ಸಿಟಿಗಳಿದೆಯಲ್ಲ, ಇದನ್ನ ನಾವು ಬೇಗ ಡೆವಲಪ್ ಮಾಡಬೇಕು, ನಾವು ಮೇಲೆ ಎದ್ದು ಬರಬೇಕು ಅಂತ. ಸರ್ ಟ್ರಾಮ್ ಬೀಳುತ್ತಂತೆ, ಟ್ರಾಮ್ ಇದೆ ಅಲ್ಲಿ. 17ನೇ ಶತಮಾನದಲ್ಲೇನೋ ಕಟ್ಟಿದ್ದು ಟ್ರಾಮು, 17-18ನೇ ಶತಮಾನದಲ್ಲಿ ಪುಟಾಣಿ ಟ್ರಾಮ್ ನಾಗಸಾಕಿ ಹಿರೋಶಿಮಾ ಎರಡರಲ್ಲೂ ಸಿಗುತ್ತೆ ನಿಮ್ಗೆ. ನಾಗಸಾಕಿಲಿ ಬಾಂಬ್ ಹಾಕಿದ ತಕ್ಷಣ ಅದೆಲ್ಲ ಉರುಡಿ ಬಿದ್ದೋಗುತ್ತೆ. ಸೊ ಇವತ್ತುವೆ 602, 605 ಎರಡಿದೆ ಬೋಗಿ, ಅದು ಜಮಾನದ ಬೋಗಿ. ಆ ನಾಗಸಾಕಿ ಬಾಂಬ್ ಹಾಕಿದಾಗ ಬಿದ್ದು ಬೋಗಿ. ಟ್ರಾಮ್ ಸರ್ವಿಸ್ ಅವ್ರು ಹೆಂಗ್ ಶುರು ಮಾಡಿದ್ದಾರೆ ಅಂತಂದ್ರೆ, ಅಷ್ಟು ದೊಡ್ಡ ಪರಮಾಣು ಬಾಂಬ್ ಬಿದ್ದ ಜಾಗದಲ್ಲಿ ಒಂದೇ ವಾರದಲ್ಲಿ ಮತ್ತೆ ಎತ್ತಿ ನಿಲ್ಸಿ ಟ್ರ್ಯಾಕ್ ರೆಡಿ ಮಾಡಿ ರನ್ ಮಾಡಿಸ್ತಾರೆ. ಯಾಕೆ ಆ 2 ಹಳೆ ಟ್ರ್ಯಾಕ್ ನ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಜನಕ್ಕೆ ಆ ಟ್ರ್ಯಾಕ್ ಓಡ್ದಾಗ್ಲೇ ನಂಬಿಕೆ ಬಂದ್ಬಿಡ್ತಂತೆ, ನಾವು ಮತ್ತೆ ಸರ್ವೈವ್ ಆಗ್ತೀವಿ ಅಂತ. ಆವಾಗ ಇವರೊಂದು ಆದೇಶ ಹೊರಡಿಸಿದ್ದೇನು ಅಂತಂದ್ರೆ, ನಮ್ಮೆಲ್ಲಾ ಟ್ಯಾಕ್ಸ್ ದುಡ್ಡು ಕೂಡ ಇಷ್ಟು % ಅಂತ ಇವೆರಡು ಸಿಟಿ ಡೆವಲಪ್ಮೆಂಟ್ ಮಾತ್ರ ನಾವ್ ಇಡೋಣ, ನಾವು ತೋರ್ಸೋಣ ಜಗತ್ತಿಗೆ, ನಾವ್ ಮತ್ತೆ ಎದ್ದು ಬರ್ತೀವಿ ಅಂತ ಅಂದ್ಬಿಟ್ಟು ಆದೇಶ ಹೊರಡಿಸ್ತಾರಂತೆ. ಆವಾಗ ಅವ್ರು ಫೋಕಸ್ ಮಾಡಿದ್ದೆ ಹಿರೋಶಿಮಾ ನಾಗಸಾಕಿ. ಹಿರೋಶಿಮಾ ನಾಗಸಾಕಿ 2 ಜಾಗಕ್ಕೆ ಹೋದ್ರೆ ಇವರೇ ಬೇಕು ಅಂತ ಆ ಬಾಂಬ್ ಹಾಕಿದ ಜಾಗನ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ. ಆ ಬಾಂಬ್ ಹಾಕಿದಾಗ ಗೋಡೆಗಳು ಹೆಂಗ್ ಉಂಟೋಗಿತ್ತು, ಆ ಮಿಷಿನ್ಗಳು ಹೆಂಗ್ ಮೆಲ್ಟ್ ಆಗಿತ್ತು, ಕಬ್ಬಣ ಎಲ್ಲ ಮೆಲ್ಟ್ ಆಗ್ಬಿಟ್ಟಿದೆ, ಹಿಂಗೆ ನೆಲ್ಲಿಗಳೆಲ್ಲ ಮೆಲ್ಟ್ ಆಗಿ ಅದೆಲ್ಲ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ. ಅದೊಂದು ಜಾಗ ಹೋದ್ರೆ ಮಾತ್ರ ಈ ಊರಲ್ಲಿ. ಬಟ್ ಅದು ನ್ಯೂಕ್ಲಿಯರ್ ರಿಯಾಕ್ಟರ್ ಅದು ಇದು ಅಂತ ಹೇಳ್ತಾರಲ್ಲ, ಅದು ಇನ್ನೂ ಇದೆನಾ? ಅದು ಈ ಓಲ್ಡ್ ಜನರೇಷನ್ಗಿದೆ. ಅದು ಇನ್ನೊಂದು ನ್ಯೂ ಜನರೇಷನ್ ಟೀ ರೆಡಿ ಆಯ್ತು. ನ್ಯೂ ಜನರೇಷನ್ ಇಲ್ಲ ಸರ್, ಹೊಸ ಜನರೇಷನ್ ಇಲ್ಲ. ಆದ್ರೆ ನಾಗಸಾಕಿ ಒಂದ್ಸಲ ಎಂಟರ್ ಆಗಿದ ತಕ್ಷಣ ಅಂಗವಿಕಲರು ಜಾಸ್ತಿ ನೋಡಕ್ ಸಿಕ್ಕಿದ್ರು ನನಗೆ. ಹೌದಾ? ಅದು ಫೀಲ್ ಆಗತ್ತೆ. ಎಲ್ಲ ಹಿಂಗ್ ಹಿಡ್ಕೊಂಡು ಹೋಗ್ತಾರ ಅವರು, ವೀಲ್ ಚೇರ್ ಅಲ್ಲಿ ಜಾಸ್ತಿ ಹೋಗ್ತಿರೋ ವಯಸ್ಸಾದವರು. ಅಲ್ಲ, ಓಕೆ, ವಯಸ್ಸಾದವ್ರು ವೀಲ್ ಚೇರ್ ಅಂದ್ರೆ ಅಂಗವಿಕಲ ಇದಾರೆ ಇಲ್ಲಿ, ಕಾಣಿಸ ಸಿಗ್ತಾರೆ ನಿಮ್ಗೆ. ಅದೇ ಎಫೆಕ್ಟ್ ಇದೆ. ಓಕೆ. ಆದ್ರೆ ಈಗ ಹೊಸ ಜನರೇಷನ್ಗೆ ಇಲ್ಲ, ಹೊಸ ಜನರೇಷನ್ಗೆ ಇಲ್ಲ. ನೀವು ಆಮೇಲೆ ಹಳಬರು ತಾತಂದೇನೆಲ್ಲ ನೋಡಿದ್ರೆ ಇಲ್ಲೆಲ್ಲ ಸ್ಟ್ರಾಂಗ್ ಆಗಿರ್ತಾರಲ್ವಾ, ಅಲ್ಲಿ ಎಲ್ಲರೂ ಹಿಂಗ್ ಬಿದ್ದಿರ್ತಾರೆ, ಹಿಂಗೆ ಓಡಾಡ್ತಿರ್ತಾರೆ. ಆ ಥರ ಡಿಫ್ರೆಂಟ್ ಇದೆ. ಅಲ್ಲ ಕುತ್ಕೊಳ್ಳೋಣ, ಬನ್ನಿ ಸ್ನೇಹಿತರೆ. ಬಿಸಿ ಟೀ ಬೆಳಿಗ್ಗೆ ಇಲ್ಲಿ ಇಟ್ಬಿಡೋಣ ಬನ್ನಿ. ಇಲ್ಲಿ ಮತ್ತೆ ಬಿದ್ದೋಗ್ಬಾರ್ದು. ನೋಡಿ, ಬಿಸಿ ಟೀ ಚೆನ್ನಾಗಿದೆನಾ? ಚೇರ್. ಅಲ್ಲ, ಈಗ ಅವರು ನೀವು ಹೇಳ್ತಾ ಇದ್ರಲ್ಲ ಒಂಥರ ಅಂಗವಿಕಲರು ಅಂತ, ಅದು ನ್ಯೂಕ್ಲಿಯರ್ ರಿಯಾಕ್ಟಿಂದ ಅಂಗವಿಕಲ ಆಗಿದಾರ ಅಥವಾ ಏನದು ಸರ್? ಬಾಂಬ್ ಹಾಕಿದ ಟೈಮಲ್ಲಿ ಇವ್ರಿಗೆ ಹೆಂಗಾಗಿದೆ ಅಂತಂದ್ರೆ, ಹಿರೋಶಿಮಾ ನಾಗಸಾಕಿ 2 ನೀವು ಕಂಪೇರ್ ಮಾಡ್ಕೊಂತಂದ್ರೆ, ಹಿರೋಶಿಮಾದಲ್ಲಿ ಬಂದ್ಬಿಟ್ಟು ಲಿಟ್ಲ್ ಬಾಯ್, ಲಿಟಲ್ ಬಾಯ್ ಇದು ಬಾಂಬ್ ಹೆಸರು. ಸೊ ಇದು ಬಂದ್ಬಿಟ್ಟು ಏನ್ ಬಾಂಬು ಸರ್? ಅದು ಪರಮಾಣು ಬಾಂಬು, ಅದರಲ್ಲಿ ನ್ಯೂಕ್ಲಿಯರ್ ಬಾಂಬ್ ಅಂತ. ಅಲ್ಲ, ಬಾಂಬ್ ಬಗ್ಗೆ ನಂಗೆ ಐಡಿಯಾ ಇಲ್ಲ ರೀ. ಯುರೇನಿಯಂ ಬಾಂಬು. ಯಾವುದು? ಲಿಟ್ಲ್ ಬಾಯಿ ಯುರೇನಿಯಂ ಬಾಂಬು. ಸೊ ಇದೆಷ್ಟು ಅಂತಂದ್ರೆ 15 ಕಿಲೋಟನ್. 15 ಕಿಲೋಟನ್ ಯುರೇನಿಯಂ. ಅಂದ್ರೆ ನಾಗಸಾಕಿಲ್ ಹಾಕಿರೋದು ಪ್ಲುಟೋನಿಯಂ ಬಾಂಬು, ಅದಕ್ಕಿಂತ 25 ಪಟ್ಟು ಜಾಸ್ತಿ. ಓಕೆ. ಆದ್ರೆ ಹಿರೋಶಿಮಾ ಬಂದ್ಬಿಟ್ಟು ಫ್ಲಾಟ್ ಬಿದ್ದು ಬಾಂಬ್, ಅಲೆ ಎಫೆಕ್ಟ್ ಸ್ಪ್ರೆಡ್ ಜಾಸ್ತಿ, ಎಫೆಕ್ಟ್ ಜಾಸ್ತಿ ಆಯ್ತು. ಚೆನ್ನಾಗಿರುತ್ತೆ. ಆದ್ರೆ ನಾಗಸಾಕಿನಲ್ಲಿ ಹಾಕಿದ್ದ ಬಾಂಬು ಸುತ್ತಮುತ್ತ ಬೆಟ್ಟಗುಡ್ಡ, ಸೊ ಅದು ಹಂಗಾಗಿ ಜಾಸ್ತಿ ರಿಯಾಕ್ಷನ್ ಆಗಕ್ ಆಗಿಲ್ಲ ಎಲ್ಲಿ ನಾಗಸಾಕಿನಲ್ಲಿ. ಓಕೆ. ಸೊ ಈಗ ನೀವು ಹೇಳಿದ್ರಲ್ಲ, ಆ ಟೈಮಲ್ಲಿ ಡ್ಯೂರಿಂಗ್ ದ ಬಾಂಬ್ ಫೆಲ್ ಅಲ್ಲ, ಅವಾಗ ಹೆಂಗಾಗಿದೆ ಅಂತಂದ್ರೆ, ಅದು ಬಿದ್ದಿರೋ ಎಫೆಕ್ಟ್ಗೆ ಚರ್ಮ ಎಲ್ಲ ಸುಟ್ಟು ಸುಣ್ಣ ಆಗಿ 4000 ಡಿಗ್ರಿ ಸೆಲ್ಸಿಯಸ್. 4000 ಡಿಗ್ರಿ ಸೆಲ್ಸಿಯಸ್ ಬಿದ್ದು 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಒಬ್ಬರು ಉಳಿದಿಲ್ಲ, ಭಸ್ಮ. ಆ 1 ಕಿಲೋಮೀಟರ್ ರೇಡಿಯಸ್ ದಾಟಿ ಆ ಕಡೆ ಇರ್ತಾರಲ್ಲ, ಹೈಪೋ ಸೆಂಟರ್ ಗಿಂತ ಆ ಕಡೆ ಈ ಕಡೆ ಅಲ್ಲಿರೋರ್ಗೆ ಆ ಅಲೆ ಹೊಡೆದಿರೋ ಎಫೆಕ್ಟ್ಗೆ ಮನೆ ಒಳಗಡೆ ಇದ್ದವ್ರು ಬಚಾವು, ಎಲ್ಲ ಇಲ್ಲಿ ಒಳಗಡೆ ಇರ್ತಾರೆ, ಎಲ್ಲ ಬಚಾವು.
ಈ ರೋಡ್ ಮೇಲೆಲ್ಲ ಓಡಾಡೋದು. ರೋಡ್ ಮೇಲೆ ಹೊಡೆದವ್ರೆಲ್ಲ ಉಷ್ಟು ಕೈ ಕಿಟಕಿ ಇಟ್ಕೊಂಡು ಏನು ಅಂತ ಹಿಂಗ್ ನೋಡ್ತಾ ಇದ್ರಲ್ಲ, ಅದೆಲ್ಲ ಮುಖ ಉಷ್ಟು, ಕೈ ಉಷ್ಟು, ಅದೆಲ್ಲ ಫೋಟೋ ಎಲ್ಲ ಹಾಕಿದಾರಲ್ಲಿ. ಎಲ್ಲ ಫೋಟೋ ಇದೆ. ಬಾ. ಬೇಜಾರಾಗ್ಬಿಡ್ತದೆ ನೋಡಿದ್ರೆ. ಈ ಉಗ್ರು ಒಂದು ಎಕ್ಸಾಂಪಲ್, ಈ ಉಗುರಿದೆಯಲ್ಲ, ಆ ಬಾಂಬ್ ಎಫೆಕ್ಟ್ ಆಗಿರೋರಿಗೆ ಬದುಕಾದ್ಮೇಲೆ ಮತ್ತು ಬದುಕಿದ್ದಾರೆ, ಈ ಉಗುರಲ್ಲಿ ಕಪ್ಪುಗೆ ಹಿಂಗ್ ಉದ್ದಕ್ ಬರೋದು ಗ್ಯಾಂಗ್ರೀನ್. ಓಕೆ. ಹಿಂಗ್ ಬರೋದು 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 ಹಂಗೆ ಕೈಯೆಲ್ಲ ತಿನ್ನೋದು, ಆ ಥರದ್ದೆಲ್ಲ ಇದೆ. ಆಮೇಲೆ ಏರ್ ಫಾಲ್ ಆಗೋಕ್ಕೆ ಶುರು ಆಗಿರೋದು, ಆಮೇಲೆ ಬುದ್ಧಿಮಾನ್ಯ ಥರ ಆಟ ಆಡೋಕ್ಕಾಗಿರೋದು. ಈಗಲೂ ಹಿರೋಶಿಮಾ ನಾಗಸಾಕಿನಲ್ಲಿ ವಯಸ್ಸಾದವ್ರುಗಳಿಗೆ ಆ ಟ್ರಾಮಾ ಇದೆಯಂತೆ. ಅಂದ್ರೆ ಆ ಜನರೇಷನ್ 40s ಅಂತಂದ್ರೆ ಇರ್ತಾರಲ್ಲ, 60 ಮ್ಯಾಕ್ಸಿಮಮ್ ಅಂದ್ರೆ ಇನ್ನೊಂದು 20 ವರ್ಷ 80 ವರ್ಷ ಆ ಥರ ಅವ್ರಗಳಿಗೆ ಟ್ರಾಮಾ ಇದೆಯಂತೆ, ಸೈಕಲಾಜಿಕಲ್ ಟ್ರಾಮಾ. ಅಲ್ಲಿ ಯಾರು ಸಿಕ್ರಾ ನಿಮಗೆ ಅಂತ? ಇಲ್ಲ. ಸುಮ್ಮನೆ ಇದು ಓದಿದ್ದಷ್ಟೇ, ಯಾರು ಸಿಕ್ಲಿಲ್ಲ. ಏಜ್ ಆದವರು ನಡ್ಕೊಂಡು ಹೋಗ್ತಾ ಇದ್ರು, ನೋಡಿದೆ, ಗೊತ್ತಾಗ್ತಿತ್ತು ಅವ್ರಿಗೆ ಇವರೆಲ್ಲ ಬಾಂಬಿರೋ ಟೈಮಲ್ಲಿ ಇದ್ದವರು ಅಂತ ಗೊತ್ತಾಗ್ತಿತ್ತು. ಆಮೇಲೆ ಈಗ ನೀವು ಜಪಾನ್ ಎಲ್ಲ ಈಗ ನೋಡಿ, ನಮ್ಮ ಕರ್ನಾಟಕನೇ ತಗೊಳ್ಳಿ, ಈಗ ಮೈಸೂರು ಹತ್ರ ಬಂದರೆ ಒಂದು ಕಲ್ಚರ್ ಚೇಂಜ್ ಇರುತ್ತೆ, ಊಟ ಕಲ್ಚರ್ ಚೇಂಜ್ ಇರುತ್ತೆ. ಮತ್ತು ನಮ್ಮ ಸೈಡ್ ಹುಬ್ಳಿ ಧಾರವಾಡ ಬೆಳಗಾಂ ಹೋದರೆ ಅಲ್ಲಿ ಕಲ್ಚರ್ ಚೇಂಜ್ ಆಗುತ್ತೆ. ಈವನ್ ಧಾರವಾಡಗೂ ಬೆಳಗಾಂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಆ ಥರ ಇಲ್ಲಿ ನಿಮ್ಗೆ ಏನಾದ್ರು ಡಿಫ್ರೆನ್ಸ್ ಅನಿಸ್ತಾ ಜಪಾನಲ್ಲಿ? ಕಲ್ಚರ್ ಡಿಫ್ರೆನ್ಸ್ ಏನಂತ ಇಲ್ಲ ಸರ್, ಸೇಮೇ ಇದೆ. ಯಾಕಂದ್ರೆ ನೋಡಿ, ನಿಮಗೆ ಒಂದೇ ಥರದ ಬಸ್ಸು, ಒಂದೇ ಥರದ್ದು ಟ್ರೈನು, ಸ್ಟೇಷನ್ಗಳು ಒಂದೇ ಥರ, ಜನನೂ ಒಂದೇ ಥರ ಬೆಳ್ಳಗೆನೆ. ಈಗ ನಮ್ಮಲ್ಲಾದ್ರೆ ಜನ ಚೇಂಜ್ ಕಾಣಿಸ್ತಾರೆ, ಈ ಜನ ಚೇಂಜ್ ಇಲ್ಲ, ಫುಡ್ಡು ಚೇಂಜ್ ಇಲ್ಲ. ನನ್ನ ಪ್ರಕಾರ ಕಲ್ಚರ್ ಚೇಂಜು ಏನೂ ಇಲ್ಲ. ಅವ್ರು ಇದೇ ಮೇ ಬಿ ಅವ್ರಿಗೊಂದು ದೊಡ್ಡ ಅಡ್ವಾಂಟೇಜ್. ಆದರೆ ಇಲ್ಲೂ ಕೂಡ ಒಂದು ಟೈಮಲ್ಲಿ ಜಾತಿ ವಿಂಗಡಣೆ ಇತ್ತು. ಹೌದಾ? ಈಗೇನು ಯಾಕುಜಾ ಅಂತ ಕರೀತಾರೆ ಗೊತ್ತಾ, ರೌಡಿಸಮ್, ಅಂಡರ್ವರ್ಲ್ಡ್ ಅವರು, ಅವರೆಲ್ಲ ಆಕ್ಚುಲಿ ಆವಾಗ ಶೋಷಣೆಗೊಳಗಾದವರು. ಆವಾಗ ಅವ್ರಿಗೆ ಟ್ಯಾಟೋ ಹಾಕ್ತಾ ಇದ್ದಿದ್ದು ಅವ್ರು ಸಿಗ್ಲಿ ಅಂತ. ಈಗ ಅದೇ ನೋಡಿ, ಯಾಕುಜಾ ಅಂತಂದ್ರೆ ಟ್ಯಾಟೋ ಹಾಕೊಂಡಿರ್ತಾರೆ ಅವರು, ಟ್ಯಾಟೋ ಹಾಕೊಂಡಿರ್ಬೇಕು ಅಂತ. ಇನ್ನು ಎಷ್ಟೋ ಕಡೆ ಇದು ಕೊಡಲ್ಲ, ಎಂಟ್ರಿ ಕೊಡಲ್ಲ ಅವ್ರಿಗೆ. ಸುಮಾರು ವಿಚಾರಗಳಿದೆ. ಬಟ್ ನನಗೇನು ಡಿಫ್ರೆನ್ಸ್, ಕಲ್ಚರಲ್ ಡಿಫ್ರೆನ್ಸ್. ಫುಡ್ ಬಗ್ಗೆ ನಿಮಗೆ ಯಾಕಂದ್ರೆ ನೀವೆಲ್ಲ ಇಂಡಿಯನ್ ಫುಡ್ ಮಾಡಿ, ನಾನು ಇಂಡಿಯನ್ ಫುಡ್ ಪ್ರಿಫರ್ ಮಾಡಿದೆ. ನಾನು ಯಾಕಂದ್ರೆ ಸೋಲೋ ಬಂದಿರೋದು, ಒಂದು ಟೂರಿಸ್ಟ್ ಬಂದಿರೋದು, ನಾನು ಫುಡ್ ಟ್ರೈ ಮಾಡ್ಬೋದು. ಇನ್ ಕೇಸ್ ನನಗೆ ಅದು ಅಡ್ಜಸ್ಟ್ ಆಗ್ಲಿಲ್ಲ ಅಂತಂದ್ರೆ ಹೆಲ್ತ್ ಹಾಳಾದ್ರೆ ಕಷ್ಟ. ಯಾಕಂದ್ರೆ ನಾನು ಇಲ್ಲೆಷ್ಟು ಸ್ಟಾರ್ಟಿಂಗ್ ಅಲ್ಲೇ ನಂಗೆ ಜ್ವರ ಗಿರ ಎಲ್ಲ ಭಯ ಆಗಿದ್ದಲ್ಲ, ಹಂಗಾಗಿ ನಾನು ಇಷ್ಟ ಇರಲಿಲ್ಲ. ಯೂಶುವಲಿ ನಾನು ಫುಡ್ಡಿ ಅಲ್ವಲ್ಲ ಸರ್, ನಿಮ್ಗೆ ಗೊತ್ತಿಲ್ಲ, ನಾನೇನು ಊಟದಷ್ಟು ತರ ಕೆಲ್ಸ್ಕೊಳ್ಳಲ್ಲ. ಇದು ಚೆನ್ನಾಗಿದೆ ಚಕ್ಲಿ. ಅಡುಕಲ್ಲ ಅದಕ್ಕೆ ನೀವು ತಂದಿದ್ದು. ಮತ್ತೆ ಜನಾಗ ಏನು ಡಿಫ್ರೆನ್ಸ್ ಅನಿಸ್ತಿಲ್ಲ ಬಿಹೇವಿಯರ್ ಈಗ? ಅಂದ್ರೆ ವರ್ಕೋಹಾಲಿಕ್ಕು, ಯಾರು ಏನು ಡಿಸ್ಟರ್ಬ್ ಏನು ಮಾಡಲ್ಲ. ಅಲ್ಲ, ಬಟ್ ಫ್ರೆಂಡ್ಲಿ ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಒಸಾಕಾದಲ್ಲಿ ಫ್ರೆಂಡ್ಲಿ ಇದ್ದಾರೆ. ಹೌದಾ? ಒಸಾಕ ಹೆಂಗೆ ಅಂತಂದ್ರೆ ಅದೊಂಥರ ತುಂಬಾ ಎಂಜಾಯ್ ಮಾಡ್ತಾರಂತೆ ಜನ. ವರ್ಕ್ ಅಂತ ವರ್ಕ್ ಮಾಡ್ತಾರೆ, ಆದ್ರೆ ಹಂಗಂತ ಅಂದ್ಬಿಟ್ಟು ಎಂಟರ್ಟೈನ್ಮೆಂಟ್ ನ ಹಾಳು ಮಾಡ್ಕೊಳ್ಳಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಕಾಮಿಡಿ ಶೋಗಳೆಲ್ಲ ನಡೆಯೋದು ಆಲ್ಮೋಸ್ಟ್ ಜಪಾನಲ್ಲಿ, ಒಸಾಕಾದಲ್ಲಿ. ಆಮೇಲೆ ಇದು ಅದು ಮೆಟ್ರೋ ಸಿಟಿ ಅಂತ ಇದ್ದ ತಕ್ಷಣ ಅವ್ರಿಗೆ ಸ್ವಲ್ಪ ಇದು ಇರುತ್ತೆ. ಈಗ ಬ್ಯಾಂಗ್ಳೂರಲ್ಲಿ ನಾನು ದೊಡ್ಡ ನ್ಯೂ ಡೆಲ್ಲಿಯಲ್ಲಿ ಎಕ್ಸಾಂಪಲ್, ಹಾಂಗ್ಕಾಂಗ್ ಅಲ್ಲಿ ಆಯ್ತಾ, ಹಾಂಗ್ಕಾಂಗ್ ಆ ಥರ ಮೆಟ್ರೋ ಸಿಟಿಗೆ ಅವ್ರಿಗೊಂದು ಆ ಸಿಟಿದು ಇದು ಇರುತ್ತೆ. ಅದು ಏನಂತ ಹೇಳ್ತಾರೆ ಅದಕ್ಕೆ? ಗರ್ವ ಅಂತ ಇರುತ್ತೆ, ಇಗೋಯಿಸಮ್ ಅಂತ ಹೇಳ್ತಾರಲ್ಲ, ಅಹಂ ಇರುತ್ತೆ. ಆ ಥರ ಇದೆಯಾ ಅಂತ ಕೇಳಿ, ಅದು ಆ ಥರ ಈ ಜಪಾನಲ್ಲಿ ಇದೆನಾ ಅಂತ ಕೇಳಿದೆ. ಚಾನ್ಸೇ ಇಲ್ಲ. ಈಗ ನೋಡಿ, ನಾನು ಬಂದು 3 ತಿಂಗಳಾಯ್ತು, ಬಂದು 1 ತಿಂಗಳಾಯ್ತು. ನಿಮ್ಮ ಹತ್ರ ನಾನು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದೆ. ನಾನು ಚೈನಾದಲ್ಲಿ ನಿಮ್ಮನ್ನು ಕೇಳ್ತಿದ್ದೆ, ಸರ್ ಹಂಗ ಸರ್ ಹಿಂಗ ಸರ್, ಒಂಚೂರು ಇದಿಲ್ಲ ಸರ್. ಆಮೇಲೆ ಕ್ಯಾಮ್ರಾ ಫ್ರೆಂಡ್ಲಿ ಇದ್ದಾರೆ, ಇದೊಂದು ಹೇಳ್ಬೇಕು ನನಗೆ ಮೇನ್. ನಿಮ್ಗೆ ಹೇಳ್ಬೇಕಾಗಿದ್ದೆ ಇದು, ಕ್ಯಾಮ್ರಾ ಫ್ರೆಂಡ್ಲಿ ಇದ್ದಾರೆ. ಅಲ್ಲ, ನಾನು ನೋಡಿದೆ ನಿಮ್ದು ಇನ್ಸ್ಟಾಗ್ರಾಮಲ್ಲಿ, ಬಸ್ಸಲ್ಲೆಲ್ಲ ಕೂತ್ಕೊಂಡು ಪಕ್ಕದಲ್ಲಿ ಯಾರೋ ಒಬ್ಬರು ಜಪ್ಲಿನ ಒಂದು ಹುಡುಗ ಏನೋ ಇದ್ದ, ಹಿಂಗೆ ತೊಗೊಂಡು ಅವನ ಹತ್ರ ಕ್ಯಾಮ್ರಾ ತೊಗೊಂಡು ಅವನನ್ನು ತೊಗೊಂಡು ಈ ಥರ ಮಾಡಿದ್ವಿ. ಮಾಡ್ಬೋದು. ಅವ್ರೇನು ಮುಖ ಮುಚ್ಕೊಳ್ಳೋದು ಆ ಥರ ಏನು ಮಾಡಿಲ್ಲ. ಖುಷಿ ಪಡ್ತಾರೆ, ಖುಷಿ ಪಡ್ತಾರೆ, ತುಂಬಾ ಖುಷಿ ಪಡ್ತಾರೆ. ನನಗೆ ಏನಂದ್ರೆ ಹೇಳ್ಬಿಟ್ಟಿದ್ರು, ಜಪಾನ್ ಡೈರೆಕ್ಟ್ ವಿಡಿಯೋ ಮಾಡೋಂಗಿಲ್ಲ, ಹಂಗೆ ಹಂಗೆ. ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ, ಕಿರಣ್ ಡೈರೆಕ್ಟ್ ವಿಡಿಯೋ ಮಾಡ್ಬಿಡಿ ಇಲ್ಲಿ ಅಂತ. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ಯಾಕಂದ್ರೆ ನಮ್ಗೆ ಎದುರ್ಕೊಂಡು ನೀವು ಕಂಟೆಂಟ್ ಮಿಸ್ ಮಾಡ್ಬಿಡ್ತೀರಾ. ಯಾಕಂದ್ರೆ ನೀವು ಇನ್ನೂ ಇರ್ತೀರಾ, ಎಷ್ಟೋ ವಿಚಾರಗಳನ್ನ ತೋರಿಸ್ಬೇಕು. ನೀವು ಅದು ನಿಮ್ ತಲೆಯಲ್ಲಿ ಇದ್ಬಿಟ್ರೆ ಕ್ಯಾಮ್ರಾ ಎತ್ತಕ್ಕೆ ಆಗಲ್ಲ. ಕರೆಕ್ಟ್. ನಿಮ್ಗೆ ಅದನ್ನ ತೆಗಿಸ್ಬೇಕು ಅಂತಾನೆ ಇದ್ ಮಾಡಿದ್ ನಾನು ಈಗ ಹೇಳ್ತಾ ಇರೋದು. ಏನು ಇಲ್ಲ, ಮಾಡ್ತಾರೆ. ಎಸ್ಪೆಷಲಿ ಹಳ್ಳಿಗಳಲ್ಲಿ. ನಾನೊಂದು ವಿಡಿಯೋ ಇದೆ ನನ್ನ ಹತ್ರ, ತೋರಿಸ್ತೀನಿ. ಅದು ತೋರಿಸ್ಬಿಟ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ. ಅವ ಹಳ್ಳಿಲಿ ಒಬ್ಬ ಬಂದ್ಬಿಟ್ಟು, ಎಲ್ಲಿಂದ ಬಂದೆ? ಇಂಡಿಯಾ ಅಂತ.
ಏನಕ್ಕೆ ಇಟ್ಕೊಂಡಿದ್ದೆ ಕ್ಯಾಮ್ರಾ, ಯೂಟ್ಯೂಬರ್ ಅಂತ. ಯೂಟ್ಯೂಬರ ಬಾಯ್ಲಿ ಅಂತಂದ ಕರೆದು ಅವನೇನೋ ಮೀನ್ ಹಿಡಿತಾ ಇದ್ದಿದ್ದು ನೋಡು ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊ ಅಂತ ಅಂದ್ಬಿಟ್ಟು ತೋರಿಸ್ತಾನೆ. ಹಳ್ಳಿಲಿ ಇದಕ್ಕಿಂತ ಹಳ್ಳಿ ಅದು. ಅಂದ್ರೆ ಜನಕ್ಕೆ ಅದು ಪರಿಜ್ಞಾನ ಇದೆ, ಓ ಯೂಟ್ಯೂಬ್ ಅಂತಂದ್ರೆ ನಮ್ಮ ಕಲೆ ಸಂಸ್ಕೃತಿನ ತೋರಿಸ್ತಾರೆ ಅಂತ, ನಾವ್ ಇದನ್ನ ಹೆಮ್ಮೆಯಿಂದ ಹೇಳ್ಕೊಬೇಕು ಅಂತ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತಂಗೆ. ಸುತ್ತಮುತ್ತಲ ಗದ್ದೆ ಇದೆ ಕೇಳಿದ್ರೆ ಅದೊಂದು ಹೇಳಿ, ಯೂಟ್ಯೂಬರ್ ಅಂತ ಹೇಳ್ಬೇಕು. ನಾನು ಇಲ್ಲಿ ಸಂಸ್ಕೃತಿನ ನಾನು ಜನಕ್ಕೆ ತಿಳಿಸೋಕೆ ಅಂತ ಬಂದಿದ್ದೀನಿ. ಓಕೆ, ಸರಿ ಕಿರಣ್, ನನಗೆ ಮತ್ತೆ ಟೈಮ್ ಆಗ್ತಾ ಇದೆ ಆಫೀಸ್ಗೆ. ಅದೇ ನಮ್ಮದು ಟಾಟಾ ವಾಚಲ್ಲಿ 7:30 ಆಯಿತು. ಸೊ ಇಲ್ಲಿಗೆ ಒಂದು ಅಷ್ಟೇ ಸ್ಮಾಲ್ ಇದು ಸಂದರ್ಶನ, ಡಿಸ್ಕಷನ್ ಕಿರಣ್ ಜೊತೆಗೆ. ಓಕೆ ಕಿರಣ್, ಆಲ್ ದ ಬೆಸ್ಟ್. ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ಇಲ್ಲಿ ಬನ್ನಿ. ಕಾಫಿ ವಿತ್ ಶಶಿ, ಟೀ, ಚಾಯ್ ಪೇ ಚರ್ಚಾ. ಶಶಿ ಸರ್. ಓಕೆ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ